ಸೌಜನ್ಯ ಕೇಸ್ ತುಂಬಾ ಕಡೆ ಸೆನ್ಸೇಷನ್ ಮಾಡ್ತಾ ಇರೋಂತ ನ್ಯೂಸ್. ಸೊ ಇಷ್ಟು ಕೆಟ್ಟದಾಗಿ ರೇಪ್ ಆಗಿರುತ್ತೆ ಅಥವಾ ಇಷ್ಟು ಕೆಟ್ಟದಾಗಿ ಆ ಸ್ಥಳದಲ್ಲಿ ಅನ್ಯಾಯ ನಡೀತಿದೆ, ಎಲ್ಲರಿಗೂ ಅನ್ಯಾಯ ನಡೀತಿದೆ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ. ಯೂಟ್ಯೂಬ್ ಅಲ್ಲಿ ಸಮೀರ್ MD ಅವ್ರು ಮಾಡಿರೋ ವಿಡಿಯೋದಿಂದ ನಮ್ಗೆ ಜ್ಞಾನೋದಯ ಆಗಿದೆ ಅಂತ. ಸೊ ತುಂಬಾ ಜನ ಅನ್ಕೊಂಡಿದ್ದಾರೆ ಸೌಜನ್ಯ ಕೇಸ್ ಅಲ್ಲಿ ಸಾಕ್ಷಿನ ನಾಶ ಮಾಡಿದ್ದಾರೆ, ನಮ್ಗೆ ನ್ಯಾಯ ಸಿಗುತ್ತಾ ಅಂತ. ಸೊ ನನ್ನ ಪ್ರಕಾರ ನ್ಯಾಯ ಸಿಕ್ಕಿದೆ. ತಪ್ಪು ಮಾಡಿದವ್ರು ಯಾರು ಅನ್ನೋದು ಎಲ್ಲಾರ್ಗೂ ಗೊತ್ತಾಗಿದೆ, ಕರ್ನಾಟಕದ ಮೂಲೆ ಮೂಲೆಗೂ ಗೊತ್ತಾಗಿದೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ದಿರ ಇರ್ಬೋದು, ಬಟ್ ದೆನ್ ಅವರು ಒಂದ್ ತಪ್ಪು ಮಾತ್ರ ಮಾಡ್ಲಿಲ್ಲ, ಸಾಕಷ್ಟು ತಪ್ಪು ಮಾಡಿದ್ದಾರೆ. ಸಾವಿರಾರು ರೇಪ್ಸ್ ಆಗಿದೆ, ಸಾವಿರಾರು ಬೇರೆ ಬೇರೆ ತಪ್ಪುಗಳನ್ನ ಮಾಡಿದ್ದಾರೆ. ಸೊ ಯಾವ್ದಾದ್ರೂ ಒಂದ್ ಕೇಸಲ್ಲಾದ್ರೂ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಸಮೀರ್ MD ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವರು 2021 ವಯಸ್ಸಿನ ಹುಡುಗ ಆಗಿರ್ಬೋದು. ಸೊ ಆಬ್ವಿಯಸ್ಲಿ ಯೂತ್ಸ್ ಅಂದ್ರೆ ತುಂಬಾನೇ ರಿಸರ್ಚ್ ಮಾಡಿ ಒಂದ್ ಕೇಸ್ ಬಗ್ಗೆ ಮಾತಾಡ್ತಿದಾರೆ ಅಂದ್ರೆ ಅವ್ರಿಗೆ ನಾಲೆಜ್ ಇರಬೇಕು, ಪ್ರಪಂಚದ ಜ್ಞಾನ ಇರಬೇಕು, ಏನೆಲ್ಲ ಮಾತಾಡ್ತಿದಾರೋ ಅದ್ರ ಬಗ್ಗೆ ತಿಳಿದಿರ್ಬೇಕು. ಅದೆಲ್ಲ ರಿಸರ್ಚ್ ಮಾಡಿ ಆ ಹುಡುಗ ಎಷ್ಟು ಡೀಟೇಲ್ ಆಗಿ ಯಾರಿಗಾದ್ರೂ ಅರ್ಥ ಆಗೋ ತರ ಮಾಡಿದ್ದಾರೆ ವಿಡಿಯೋ. ಅದ್ರಲ್ಲಿ ನಮ್ಮ ದೇವ್ರನ್ನ ಬಗ್ಗೆ ಬೈದಿಲ್ಲ, ಅಂಡ್ ಹಿಂದೂ ಮುಸ್ಲಿಮ್ಸ್ ಬಗ್ಗೆ ಮಾತಾಡ್ಲಿಲ್ಲ, ಅಂಡ್ ಆಲ್ಸೋ ಗಿರೀಶ್ ಅವರಾಗಿರ್ಲಿ, ಮಹೇಶ್ ಅವರಾಗಿರ್ಲಿ ಅಥವಾ ಸೌಜನ್ಯ ಅವ್ರ ಮನೆ ಕಡೆಯಿಂದ ದುಡ್ಡು ತಗೊಂಡು ಅವ್ರು ವಿಡಿಯೋ ಮಾಡ್ಲಿಲ್ಲ. ಅವರು ಸ್ವಯಂ ರಿಸರ್ಚ್ ಮಾಡಿ ಅವರ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಕಮೆಂಟ್ಸ್ ಬಂದಿದ್ ನೋಡಿ ಅವರು ಸೌಜನ್ಯ ಕೇಸ್ ಬಗ್ಗೆ ಕ್ಯೂರಿಯಾಸಿಟಿ ಬಂದು ರಿಸರ್ಚ್ ಮಾಡಿ ವಿಡಿಯೋನ ಮಾಡಿದ್ದಾರೆ. ಸೊ ಅವರ ಪ್ರಿವಿಯಸ್ ವಿಡಿಯೋಸ್ ನ ನೋಡಿದ್ರೆ ಇದೇ ತರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬರೀ ಸೌಜನ್ಯ ಅವ್ರ ಕೇಸ್ ಮಾತ್ರ ಅಲ್ಲ, ಬೇರೆ ಕೇಸಸ್ ಬಗ್ಗೆನೂ ಮಾತಾಡಿದ್ದಾರೆ. ಸೊ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅನ್ನೋದು ಬರೋದಿಲ್ಲ, ಬರೀ ಒಂದು ಹೆಣ್ಣು ಮಗು ಬಗ್ಗೆ ಮಾತ್ರ ವಾಯ್ಸ್ ಔಟ್ ಮಾಡಿ ಮಾತಾಡಿದ್ದಾರೆ. ಅರ್ಥ ಆಗೋದು ತುಂಬಾ ಜನಕ್ಕೆ ಅರ್ಥ ಆಗಿದೆ. ಅಂಡ್ ಕೆಲವೊಬ್ಬರ ವಿರೋಧದಿಂದ ಸತ್ಯ ಏನು ಮುಚ್ಚೋಗಲ್ಲ. ಸೊ ಸತ್ಯ ತುಂಬಾ ಜನಕ್ಕೆ ಕಣ್ತರಿಸಿದೆ. ಸೊ ನನ್ನ ಪ್ರಕಾರ ನ್ಯಾಯ ಸಿಕ್ಕಿದೆ ಸೌಜನ್ಯ ಅವರ ಕೇಸಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾನೇ ಸೆನ್ಸೇಷನ್ ಮಾಡ್ತಿದೆ, ಎಲ್ಲಾ ಇನ್ಫ್ಲೂಯೆನ್ಸರ್ಸ್ ಮಾತಾಡ್ತಿದ್ದಾರೆ. ಜಾಸ್ತಿ ಫಾಲೋವರ್ಸ್ ಇರ್ಲಿ ಅಥವಾ ಕಡಿಮೆ ಫಾಲೋವರ್ಸ್ ಇರ್ಲಿ, ಯಾರು ಯಾವ್ದ್ರ ಬಗ್ಗೆನೂ ಕೇರ್ ಮಾಡ್ತಿಲ್ಲ. ಆಲ್ಸೋ ಸಮೀರ್ ಅವ್ರ ವಿಡಿಯೋಸ್ ನ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಅವರ ಯೂಟ್ಯೂಬ್ ಚಾನೆಲ್ಗೆ ಅಪ್ಲೋಡ್ ಮಾಡ್ತಿದ್ದಾರೆ. ಸೊ ಐ ವಿಶ್ ಎಲ್ಲಾರ್ಗೂ ಇದು ರೀಚ್ ಆಗ್ಲಿ. ರೀಚ್ ಆಗಿದೆ, ನನ್ನ ಪ್ರಕಾರ 15 ಮಿಲಿಯನ್ಸ್ ಕ್ರಾಸ್ ಮಾಡಿದೆ. ಸೊ ಎಲ್ಲಾರ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಸ್ ಅಥವಾ ಜನಗಳ ಕನ್ಸರ್ನ್ ಏನಂದ್ರೆ ಸಮೀರ್ ಅವ್ರಿಗೆ ಏನು ಆಗ್ಬಾರ್ದು ಅಂತ. ಯಾಕಂದ್ರೆ ಅವ್ರ ಲೈಫ್ ತುಂಬಾನೇ ಥ್ರೆಟ್ ಅಲ್ಲಿ ಇದೆ, ತುಂಬಾನೇ ಕಾಲ್ಸ್ ಬರ್ತಿದೆ ಅಂತ. ಆಲ್ಸೋ ಪೊಲೀಸ್ ಅವರು ಬಂದು ನೋಟಿಸ್ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ವಿಲ್ ಬಿ ಇನ್ ಥ್ರೆಟ್. ಸೊ ಥ್ಯಾಂಕ್ಸ್ ಟು ಗಿರೀಶ್ ಅವರು ಅಂಡ್ ಆಲ್ಸೋ ಮಹೇಶ್ ಶೆಟ್ಟಿ ಅವರು ಇಮಿಡಿಯೇಟ್ ಆಗಿ ಸಮೀರ್ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಸಂತೋಷ್ ಕುಮಾರ್ ಗೆ ಆದ ಹಾಗೆ ಸೊ ಸಮೀರ್ ಅವ್ರಿಗೂ ಆಗ್ಬಾರ್ದು. ಅವ್ರು ಮಾತಾಡ್ತಿರೋ ಸತ್ಯನ ಹಾಗೆ ಮುಚ್ಚೋಗ್ಬಾರ್ದು ಅಥವಾ ಅವ್ರ ಬಾಯಿನ ಯಾರು ಮುಚ್ಚಬಾರ್ದು, ಅವ್ರಿಗೆ ಅವ್ರ ಫ್ಯಾಮಿಲಿನ ಥ್ರೆಟ್ ಮಾಡಬಾರ್ದು, ಅವರ ಫ್ರೆಂಡ್ಸ್ ಗೆ ಯಾರು ಥ್ರೆಟ್ ಮಾಡಬಾರ್ದು ಅನ್ನೋ ಕನ್ಸರ್ನ್ ಅಲ್ಲಿ ಮಾತಾಡ್ತಿದ್ದಾರೆ. ಸೊ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅವ್ರ ಜೊತೆ. ಸೊ ಅದಕ್ಕೋಸ್ಕರ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾರು ಎದ್ದು ನಿಂತಿದ್ದಾರೆ. ಅವರ ಸಿಚುವೇಶನ್ ಎಷ್ಟು ಕ್ರಿಟಿಕಲ್ ಆಗಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಲ್ಲಾರ ಕನ್ಸರ್ನ್ ಇಷ್ಟೇ, ನನ್ ಕನ್ಸರ್ನ್ ಇಷ್ಟೇ, ಸಮೀರ್ ಅವ್ರಿಗೆ ಏನು ಆಗ್ಬಾರ್ದು. ಸೊ ಸಂತೋಷ್ ಕುಮಾರ್ ಅವರು ಹೇಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಟಾರ್ಚರ್ ಅನುಭವಿಸಿದ್ರು, ಸೊ ಅದೇ ರೀತಿ ಸಮೀರ್ ಅವರು ಅನುಭವಿಸಬಾರ್ದು. ಸೊ ವಾಟ್ ಐ ಫೀಲ್ ಇಸ್, ಪೊಲೀಸ್ ಸ್ಟೇಷನ್ ಹೋಗಿದ ತಕ್ಷಣ ಅವ್ರ ಟ್ರೀಟ್ಮೆಂಟ್ ಹೇಗಿರುತ್ತೋ ಗೊತ್ತಿಲ್ಲ, ಅಥವಾ ಸಾಫ್ಟ್ ಆಗಿ ಪೊಲೀಸ್ ಅವ್ರು ಮಾತಾಡ್ತಾರಂತಾನು ಹೇಳೋದಕ್ಕಾಗೋದಿಲ್ಲ. ಸೊ ಐ ವಿಶ್ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಾರ್ದು. ಹೋದ್ರುನು ಗಿರೀಶ್ ಅವರಾದ್ರೂ ಇರ್ಬೇಕು ಅಥವಾ ಲಾಯರ್ಸ್ ಆದ್ರೂ ಇರ್ಬೇಕು, ಅವ್ರು ಫುಲ್ ಸೇಫ್ಟಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನನ್ನ ಪ್ರಕಾರ ಸೌಜನ್ಯ ಅವರ ಆತ್ಮ ಇನ್ನೂ ಶಾಂತಿಗೊಂಡಿಲ್ಲ. ಅಂಡ್ ಆಲ್ಸೋ ಅವರ ಶಕ್ತಿ ತುಂಬಾ ಹೆಚ್ಚಾಗಿ ಬೆಳೀತಿದೆ. ಸೊ ಅದಕ್ಕೋಸ್ಕರ ಇಷ್ಟೊಂದು ಪ್ರತಿಭಟನೆಗಳು ನಡೀತಾ ಇದೆ, ಇಷ್ಟೊಂದು ಶಕ್ತಿ ಸಿಗ್ತಾ ಇದೆ ಎಲ್ಲಾರ್ಗು. ಸೊ ಅವರ ಆತ್ಮ ಎಲ್ಲಾರ್ಗು ಶಕ್ತಿ ಕೊಡ್ತಾ ಇದೆ. ಸೊ ನನ್ನ ಪ್ರಕಾರ ಸೌಜನ್ಯ ಅವ್ರಿಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಅಷ್ಟೊಂದು ಜನಕ್ಕೆ ನ್ಯೂಸ್ ರೀಚ್ ಆಗಿದೆ. ಅಂಡ್ ಸಾಕ್ಷಿಗಳು ಇಲ್ಲ ಅಂದ್ರೂನು ಬೇರೆ ಕೇಸಸ್ ಅಲ್ಲಾದ್ರೂ ಅವ್ರಿಗೆ ಶಿಕ್ಷೆ ಆಗ್ಲಿ ಅನ್ನೋದು ನಾನು ಅನ್ಕೊಂತೀನಿ. ಐ ಪ್ರೇ ಸಮೀರ್ ಸೇಫ್, ಯಾವ ಕೆಟ್ಟ ಜನದ ಕೈನೂ ಸಿಗ್ದಿರ ಅವ್ರು ಹುಷಾರಾಗಿರ್ಲಿ. ಎಲ್ಲಾ ಕರ್ನಾಟಕದವರ ಸಪೋರ್ಟ್ ಅವ್ರಿಗೆ ಸಿಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.